ಹಾಯ್, ಎಲ್ರಿಗೂ ನಮಸ್ಕಾರ. ಡೇ 6ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಏನೇನು ನಿಮಗೆ ಫುಡ್ ಡಯಟಲ್ಲಿ ಏನೇನು ತೊಗೊಳ್ಬೇಕು ಅಂತ ಹೇಳ್ತೀನಿ. ಮೇನ್ ಬಂದು ಮಾರ್ನಿಂಗ್ ಡ್ರಿಂಕ್ ನಾನೇನು 3 ಡೇಸಿಂದ ಸ್ಟಾರ್ಟ್ ಮಾಡಿದ್ದೀನಿ, ಅದು ಮೇನ್, ಅದು ತೊಗೊಳ್ಳೇಬೇಕು. ಅದಾದ ನಂತರ ಫುಡ್ಡಲ್ಲಿ ಪ್ರಪೋರ್ಷನ್ಸ್ ಹೇಳ್ತಾ ಹೋಗ್ತೀನಿ. ಈಗಾಗಲೇ ಫಸ್ಟ್, ಸೆಕೆಂಡ್, ಥರ್ಡ್ ವಿಡಿಯೋಸಲ್ಲಿ ನಾನು ನಿಮಗೆ ಡಯಟ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವಾಗ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ಲಾಸ್ಟ್ 5 ಡೇಸ್ದು ಏನೇನು ವಿಡಿಯೋಸ್ ಇದೆ ಅದನ್ನೆಲ್ಲ ಕ್ಲೀನಾಗಿ ನೋಡಿ ಫಾಲೋ ಮಾಡಿ ಅಂತ ಹೇಳ್ತಾ, ಫುಲ್ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡೋರಾದರೆ ನಾನು ಹೇಳೋ ಪ್ರಪೋರ್ಷನ್ಸಲ್ಲಿ ಕಾರ್ಬ್ಸ್ ಏನಿದೆ ಅದನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಆ್ಯಡಪ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ರೀಸನ್ಸ್ ನಾನು ವಾಕಿಂಗ್ಗೆ ಅಂತ ಹೋಗೋದಕ್ಕಾಗಲಿಲ್ಲ. ಸೊ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಎಕ್ಸಸೈಸ್ನ ಆ್ಯಡಪ್ ಮಾಡಿದ್ದೀನಿ. ಅದು ಹೈ ನೀಸ್, ಅದು ಬಿಗಿನರ್ ಲೆವೆಲಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಮಾಡ್ತಾ ಹೋದ್ರಿ ಮೆಟಬಾಲಿಸಮ್ ಚೆನ್ನಾಗಿದ್ದರೆ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಸೊ ಎಕ್ಸಸೈಸ್ ಇಸ್ ಕಂಪಲ್ಸರಿ. ಒಂದು ತರಕಾರಿ ತರಕ್ಕೆ ಹೋದಾಗಲೂ ಸಹ ಕೆಲವ್ರು ಏನು ಮಾಡ್ತಾರೆ, ಗಾಡಿ ಎತ್ಕೊಂಡು ಹೋಗ್ತಾರೆ. ಪಕ್ಕದಲ್ಲಿರೋ ಅಂಗಡಿಗೆ ಹೋಗ್ಬೇಕು ಅಂದರೂ ಗಾಡಿ ಎತ್ಕೊಂಡು ಹೋಗ್ತೀರಾ. ಸೊ 2 ವೀಲರ್ಸ್ ಅಥವಾ 4 ವೀಲರ್ಸ್ ಏನಾದರೂ ವೆಹಿಕಲ್ ಆಗಿರಲಿ, ವೆಹಿಕಲ್ಸ್ನ ಆದಷ್ಟು ಸ್ಮಾಲ್ ಡಿಸ್ಟೆನ್ಸ್ಗೆ ಅವಾಯ್ಡ್ ಮಾಡಿ ವಾಕಿಂಗ್ ಮಾಡಿ, ಬಾಡಿನ ಸ್ವಲ್ಪ ಮೂವ್ ಮಾಡಿ. ತುಂಬ ಏನಾದರೂ ಎಂಗೇಜ್ ಅವರಾಗಿದ್ದರೆ ಅಥವಾ ಡ್ಯಾನ್ಸಲ್ಲಿ ಇಷ್ಟ ಇರೋರು ಆದರೆ ಡ್ಯಾನ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಮತ್ತು ನಿಮಗೆ ಬ್ರೈನ್ ತುಂಬ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ನೀವು ಏನೇ ಒಂದು ಕೆಲಸ ಮಾಡೋದಕ್ಕೂ ನಿಮಗೆ ತುಂಬ ಎನರ್ಜಿ ಇರುತ್ತೆ. ನಿಮ್ಮ ಎಮೋಷನ್ಸ್ನೆಲ್ಲ ಡ್ಯಾನ್ಸ್ ಮುಖಾಂತರ ನೀವು ಹೊರಗೆ ಹಾಕ್ಬೋದು. ಇಟ್ಸ್ ಗುಡ್ ಫಾರ್ ಹೆಲ್ತ್. ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ಏಜ್ ಆಗಿರೋರಾದರೆ, ಸ್ವಲ್ಪ ಮಿಡ್ ಏಜ್ ಅಥವಾ ಏಜ್ಡ್ ಪರ್ಸನ್ಸ್ ಆದರೆ ಗೋ ಫಾರ್ ವಾಕಿಂಗ್, ದಟ್ಸ್ ಮೋರ್ ದೆನ್ ಎನಫ್. ನಮ್ಮ ಈ ಫುಡ್ ಡಯಟ್ ಚಾಲೆಂಜ್ ಜರ್ನಿನಲ್ಲಿ ನೀವಿವತ್ತು ಕುಡಿಬೇಕಾಗಿರೋಂತಹ ವಾಟರ್, ಪುದೀನಾ ವಾಟರ್, ಮಿಂಟ್ ವಾಟರ್ ಆಯಿತಾ. ಇದು ತುಂಬ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅದು ಕುಡಿದಿದ ತಕ್ಷಣ. ಮತ್ತು ಟಾಕ್ಸಿನ್ಸ್, ಬಾಡಿಲಿರುವಂತಹ ಟಾಕ್ಸಿನ್ನ ಡಿಟಾಕ್ಸ್ ಮಾಡೋದಕ್ಕೆ ಅಂತಲೂ ಇದನ್ನು ಕುಡಿತೀವಿ. ಫುಡ್ ಡೈಜೆಸ್ಟ್ ಆಗುತ್ತೆ ಚೆನ್ನಾಗಿ. ಕೋಲ್ಡ್ ಇದ್ದರೆ ಅದು ಆ್ಯಕ್ಚುಲಿ ರೆಡ್ಯೂಸ್ ಆಗುತ್ತೆ. ಕೋಲ್ಡ್ ಅಥವಾ ಕಾಫ್ ಇದ್ದರೆ ಇದು ತುಂಬ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ತೊಗೊಳ್ತೀವಿ. ಇದು ವೆಯ್ಟ್ ಲಾಸ್ಗೂ ಸಹ ಹೆಲ್ಪ್ ಮಾಡುತ್ತೆ. ಇದು ಹೇಗೆ ಮಾಡೋದು ಅಂದರೆ, ಒಂದು ಸ್ವಲ್ಪ ಪುದೀನ ತೊಗೊಂಡು 1.5 ಗ್ಲಾಸಷ್ಟು ವಾಟರ್ ಹಾಕ್ತೀವಿ. ಆ 1.5 ಗ್ಲಾಸ್ ವಾಟರು 1 ಗ್ಲಾಸ್ ಆಗುವಷ್ಟು ಕುದಿಬೇಕು. ಅಷ್ಟು ನೀರು ರೆಡ್ಯೂಸ್ ಆದಮೇಲೆ, 1/2 ಗ್ಲಾಸಷ್ಟು ನೀರು ರೆಡ್ಯೂಸ್ ಆದಮೇಲೆ ಅದನ್ನು ಸ್ಟ್ರೈನ್ ಮಾಡಿಕೊಂಡು ಅದನ್ನು ಕುಡ್ಕೊಳ್ಬೇಕು. ಈ ಡ್ರಿಂಕ್ಸ್ಗಳನ್ನ ಮಿಸ್ ಮಾಡಬೇಡಿ, ಕಂಪ್ಲೀಟಾಗಿ ಕುಡೀರಿ ಅಂತ ಹೇಳ್ತಾ, ಇವಾಗ ನೆಕ್ಸ್ಟ್ ನಾನು ತೋರಿಸೋದು ನಿಮಗೆ ಎಕ್ಸಸೈಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ಲ್ಯಾಂಕ್ ಲಾಸ್ಟ್ 2 ಡೇಸಿಂದ ಸ್ಟಾರ್ಟ್ ಮಾಡಿದ್ದೀವಿ ಇದನ್ನು. ಫಸ್ಟ್ ಡೇ 1 ಮಿನಿಟ್, 53 ಸೆಕೆಂಡ್ಸ್ ಮಾಡಿದ್ದೆ. ಸೆಕೆಂಡ್ ಡೇ ಬಂದು 1 ಮಿನಿಟ್ 15 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ದೆ. ಇವತ್ತು ನಾನು 10 ಸೆಕೆಂಡ್ಸ್ ಜಾಸ್ತಿ ಹೋಲ್ಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದು, ಬಟ್ ನಾನು ಇನ್ನು 5 ಸೆಕೆಂಡ್ಸ್ ಎಕ್ಸ್ಟ್ರಾ ಹೋಲ್ಡ್ ಮಾಡಿದೆ. ಹೋಲ್ಡ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಥೈಸ್ ಪೋರ್ಷನ್ನು ಮತ್ತು ಆ್ಯಬ್ಸ್, ಈ ಕೋರೆಲ್ಲ ಟೈಟ್ ಆಗೋದ್ರಿಂದ, ಗ್ಲೂಟ್ಸು ಕೋರೆಲ್ಲ ಟೈಟ್ ಆಗೋದ್ರಿಂದ ನಿಮಗೆ ಶಿವರ್ ಆದಂಗೆ ಫೀಲ್ ಆಗ್ತಾ ಇರುತ್ತೆ. ಡೇ ಬೈ ಡೇ ಏನಾಗುತ್ತೆ, ಬಾಡಿಲಿ ಸ್ವೆಟ್ ಹೊರಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನಿವತ್ತು 1 ಮಿನಿಟ್ 30 ಸೆಕೆಂಡ್ಸ್ ಅಷ್ಟು ಹೋಲ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ನಾರ್ಮಲ್ ಪ್ಲ್ಯಾಂಕ್ ಆಗಿರುತ್ತೆ. ನಾನಿವಾಗ ಮಾಡ್ತಾ ಇರೋದು ಫುಲ್ ಆರ್ಮ್ ಪ್ಲ್ಯಾಂಕ್. ಇದನ್ನು ಯಾಕೆ
ಫಸ್ಟ್ ತೋರಿಸ್ತಿದ್ದೀನಿ ಅಂದರೆ ಇದು ಸ್ವಲ್ಪ ಈಸಿಯಾಗಿರುತ್ತೆ. ನೀವು ಯಾವಾಗ ನಾರ್ಮಲ್ ಪ್ಲ್ಯಾಂಕ್ ಮಾಡ್ತೀರಾ ಅದು ಸ್ವಲ್ಪ ಜಾಸ್ತಿ ಶಿವರ್ ಆಗ್ತೀವಿ, ಜಾಸ್ತಿ ಸ್ವೆಟ್ ಆಗುತ್ತೆ. ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟಿಂಗ್ ಬಿಗಿನರ್ಸ್ ಎಲ್ಲ ಏನು ಮಾಡಬೇಕು, ಇದನ್ನೇ ಮಾಡಿ. ಅದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ಸೊ ಅಷ್ಟೊಂದು ಸ್ಟ್ರೈನ್ ಆಗಲ್ಲ ಮಸಲ್ಸ್ಗೆ. ಇವಾಗ 1 minute 30 seconds ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಪ್ರತಿ ಸರಿನೂ ಪ್ಲ್ಯಾಂಕ್ ಮಾಡಿದ್ಮೇಲೆ ಚೈಲ್ಡ್ ಪೋಸ್ ಮಾಡಿನೇ ಎದ್ದೇಳೋದು. ನೆಕ್ಸ್ಟ್ ವಾಲ್ ಸಿಟ್. ನಿಮಗೆ ನಾನು ಮೊದಲೇ ಹೇಳಿದ್ದೆ ಪ್ಲ್ಯಾಂಕ್ಗೆ ಹೇಗೆ ಹೋಲ್ಡ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ತೀರಾ, ಎಷ್ಟು ನಿಮಿಷ ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಎಕ್ಸಾಕ್ಟ್ಲಿ ಅದೇ ಥರನೇ ವಾಲ್ ಸಿಟ್ ಸಹ ನೀವೆಷ್ಟು ಸೆಕೆಂಡ್ಸ್ ಹೋಲ್ಡ್ ಮಾಡ್ತಿದ್ದೀರಾ ಅದನ್ನು ಫಸ್ಟ್ ಡೇ ಎಷ್ಟು, ಸೆಕೆಂಡ್ ಡೇ ಎಷ್ಟು, ಆ ಥರ ಹೇಳಿಬಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಗೊತ್ತಿರಲಿ, ನಿಮ್ಮ ಹೊಟ್ಟೆ ಭಾಗದ ಹಿಂಭಾಗದಲ್ಲಿರುವಂತಹ ಬೆನ್ನು ಗೋಡೆಗೆ ತಾಗಿರಬೇಕು. ಇದರಿಂದನೂ ಸಹ ನಿಮಗೆ ಥೈಸ್ ವರ್ಕೌಟ್ ಆದ ಹಾಗಾಗುತ್ತೆ, ಮತ್ತು ನೀ ಪೇಯ್ನ್ ಇದ್ದರೆ ರೆಡ್ಯೂಸ್ ಆಗುತ್ತೆ. ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಪನಿಷ್ಮೆಂಟ್ ಅಂತ ಕೊಡ್ತಿದ್ರು, ಬಟ್ ಇಟ್ಸ್ ನಾಟ್ ಅ ಪನಿಷ್ಮೆಂಟ್, ಇಟ್ಸ್ ಅ ಗುಡ್ ಎಕ್ಸಸೈಸ್. ನ್ಯೂ ಎಕ್ಸಸೈಸ್ ಬಂದು ಹೈ ನೀಸ್. ಹೈ ನೀಸ್ ಆ್ಯಕ್ಚುಲಿ ಬಿಗಿನರ್ ಲೆವೆಲ್ದು ನಾನು ನಿಮಗೆ ತೋರಿಸ್ತಾ ಇರೋದು. ಇದು ಅಡ್ವಾನ್ಸ್ ಲೆವೆಲ್ಗೆ ಹೋದರೆ ಸ್ವಲ್ಪ ಸ್ಪೀಡ್ ಆಗುತ್ತೆ ಮತ್ತು ಜಂಪಿಂಗ್ ಇರುತ್ತೆ ಇದರಲ್ಲಿ. ಸೊ ಇವಾಗ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ನಾರ್ಮಲಾಗಿ ಇಷ್ಟರಲ್ಲೇ ಮಾಡೋಣ. ಈಚ್ ಲೆಗ್ 10 ಕೌಂಟ್ಸ್ ತೊಗೊಳ್ಳಿ. ಇವತ್ತಿನ ಬ್ರೇಕ್ಫಾಸ್ಟ್ ನಾನು 2 ಚಪಾತಿ, ಒಂದು ಸ್ವಲ್ಪ ಪಲ್ಯ ಮತ್ತು 1 ಸ್ಮಾಲ್ ಕಪ್ ಆಫ್ ಕರ್ಡ್ ಮೊಸರನ್ನು ತೊಗೊಂಡಿದ್ದೀನಿ. ನಾನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ತಿಂದಿಲ್ಲ ಇವತ್ತು. ಅದ್ರ ಬದಲು ಏನು ಫ್ರೂಟ್ ಇತ್ತು ಅದನ್ನು ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ಕೊಂಡು ಅದನ್ನೇ ನಾನು ಮಧ್ಯಾಹ್ನದ ಊಟ ಅಂತ ಹೇಳಿ ತೊಗೊಂಡಿದ್ದೀನಿ. ಮೊಸರನ್ನ ರೈಸ್ ಪೋರ್ಷನ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ, ಮೊಸರು ಮತ್ತು ಈ ಫ್ರೂಟ್ಸ್ ಎಲ್ಲ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ನೆಕ್ಸ್ಟು ನಾನು ಅಟ್ ದಿ ಎಂಡ್ ಆಫ್ ದ ಡೇ ಒಂದು ಸ್ವಲ್ಪ ರೈಸ್ ಮತ್ತು ಜಾಸ್ತಿ ಬೆಂಡೆಕಾಯಿ, ಲೇಡೀಸ್ ಫಿಂಗರ್ ಏನಿದೆ ಅದರದ್ದು ಪಲ್ಯ ಜಾಸ್ತಿ ತೊಗೊಂಡು ರೈಸ್ ತುಂಬ ಕಡಿಮೆ ತೊಗೊಂಡು ತಿಂದಿದ್ದೀನಿ. ಇದು ಡೇ 6ನ ಡಯಟ್. ಹೈಡ್ರೇಟ್ ಮಾಡಬೇಕು ಬಾಡಿನ, ಚೆನ್ನಾಗಿ ನೀರು ಕುಡಿಯಿರಿ. ಮಿನಿಮಮ್ ಅಂದರೆ 3 liters ಆಫ್ ವಾಟರ್ನ ಕನ್ಸ್ಯೂಮ್ ಮಾಡಲೇಬೇಕು. Thanks for watching.